ನನ್ನ ಮಾತೆಲ್ಲ ಕೇಳಿಸ್ಕೊಂಡ್ರಿ ಅಂದ್ಕೊಂಡೆ, ಆದರೆ ನೀವು ನಿದ್ದೆ ಮಾಡಿಬಿಟ್ಟಿದ್ದೀರಾ. ಅವತ್ತು ಆಸ್ಪತ್ರೆಯಲ್ಲಿ ನನ್ನ ನಂತರ ತುಳಸಿಗೆ ದಿಕ್ಕ್ಯಾರು ಅಂತ ದತ್ತ ಕೇಳಿದರು. ಆಗಲೂ ನಾನು ಅವ್ರ ಜೊತೆ ಇರ್ತೀನಿ ಅಂದಿದ್ದೆ. ನಿಜವಾಗ್ಲೂ ತುಳಸಿಯವರೇ, ನೀವು ಖುಷಿಯಾಗಿದ್ದಾಗ ನನ್ನ ಹತ್ರ ಹೇಳ್ಕೋಬೇಕು ಅಂತಿಲ್ಲ. ನಿಮ್ಮ ಖುಷಿ ನೋಡಿ ನಾನು ಖುಷಿ ಪಡ್ತೀನಿ. ಆದರೆ ನೋವಲ್ಲಿದ್ದಾಗ ಹೀಗೊಂದು ಹೆಗಲಿದೆ ಅಂತ ಮರಿಬೇಡಿ. ನಿಮಗೆ ಹೀಗೆ ಹೆಗಲಾಗಿ ಯಾವಾಗಲೂ ನಿಮ್ಮ ಜೊತೆ ನಾನಿರ್ತೀನಿ. ಅರೆ, ಇವರು ಒಗ್ಗರಣೆ ಡಬ್ಬಿ ಮಾಧವ್ ಸರ್ ಅಲ್ವಾ? ಪಾಪ ಎಷ್ಟು ನೊಂದ್ಕೊಂಡಿದ್ರು, ಸುಸ್ತಾಗಿ ನಿದ್ದೆ ಹೋಗ್ಬಿಟ್ಟಿದ್ದಾರೆ. ಮಾಧವರೇ, ಕ್ಷಮಿಸಿ. ನಾನು ಪರವಾಗಿಲ್ಲ ತುಳಸಿಯವರೇ, ನಿಮ್ಮ ಮನೆ ಹತ್ರ ಬಂದ್ವಿ. ಅಯ್ಯೋ ಹೌದಾ? ನನಗೆ ಯಾವುದೋ ಜ್ಞಾನದಲ್ಲಿ ನಿದ್ದೆನೆ ಬಂದು ಹೋಗಿತ್ತು. ಈಗ ತಾನೇ ಬಂದ್ವಿ, ತುಂಬ ಹೊತ್ತೇನಾಗಿಲ್ಲ. ನೀವು ಮನೆ ತನಕ ಬಂದು ಬಿಟ್ಟು ಹೋಗ್ತಾ ಇದ್ದೀರಾ. ನಿಮ್ ಕಾಳಜಿಗೆ ಏನ್ ಹೇಳಿ ಗೊತ್ತಾಗ್ತಾ ಇಲ್ಲ. ಏನು ಬೇಡ ತುಳಸಿಯವರೇ, ನಿಮಗೆ ಬೆಳಿಗ್ಗೆಯಿಂದ ಕಾಡ್ತಾ ಇತ್ತಲ್ಲ, ಆ ಚಿಂತೆನೆಲ್ಲ ಮರೆತು ಮನೇಲಿ ಆರಾಮಾಗಿರಿ. ಏನಿಲ್ಲ, ನಮ್ಮ ಮಾವನ ಮುಖದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಗ್ಲೋ ಇದೆಯಲ್ಲ, ಯಾಕೆ ಕೇಳೋಣ ಅಂತ ಅನ್ಕೊಂಡೆ. ಆಮೇಲೆ ಚಿಕ್ಕ ಮಾವ ನಮ್ಮ ಅಣ್ಣನ ಮುಖದಲ್ಲಿ ಯಾವಾಗ್ಲೂ ಕಳೆ ಇರುತ್ತೆ, ಇವತ್ತೊಂದೇ ದಿನ ಅಲ್ಲ ಅಂತ ಬೈದು ಬಿಟ್ರೆ ಅಂತ ಸುಮ್ಮನಾದೆ. ತರ್ಲೆ, ನಿಮ್ಮ ಚಿಕ್ಕ ಮಾವ ನಿನ್ನನ್ನು ಬೈಯೋಕ್ಕಾದ್ರೂ ಬೇಗ ಎದ್ದು ಮಾತಾಡಕ್ಕೆ ಶುರು ಮಾಡಿದ್ರೆ ಸಾಕು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಚಿಕ್ಕ ಮಾವ ಹುಷಾರಾಗೇ ಆಗ್ತಾರೆ. ಈಗ ಟಾಪಿಕ್ ಚೇಂಜ್ ಮಾಡ್ದೆ, ನಿಜ ಹೇಳಿ, ಯಾಕೆ ಇಷ್ಟೊಂದು ಕಳೆ ಆಗಿದ್ದೀರಲ್ಲ? ತುಂಬಾ ದಿನದಿಂದ ನಿಮ್ ಮುಖದಲ್ಲಿ ಏನೋ ಖುಷಿ ಎತ್ತು ಕಾಣಿಸ್ತಿದೆ. ಸೀರಿಯಸ್ಲಿ ಮಾವ, ನೀವ್ ಯಾಕೋ ಖುಷಿಯಾಗಿದ್ದೀರಾ ಅಂತ ಅನ್ನಿಸ್ತಿದೆ. ಯಾಕೆ ಅಂತ ನಾನು ಕೇಳಲ್ಲ, ನಿಮಗೆ ಹೇಳ್ಬೇಕು ಅನ್ಸ್ದಾಗ ಹೇಳಿ. ಆದ್ರೆ ನೀವ್ ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಅಯ್ಯೋ, ತುಂಬಾ ದೃಷ್ಟಿ ಆಗ್ಬಿಟ್ಟಿದೆ. ಅಮ್ಮವ್ರೆ, ಅದು ವಿಷಯ ತುಂಬಾ ದೊಡ್ಡದು ಅಮ್ಮವ್ರೆ. ಸೆಕ್ಯೂರಿಟಿ ಚಂದ್ರಣ್ಣ ಈ ಪೇಪರ್ ಓದ್ತಾ ಇದ್ದ. ಇದ್ರಲ್ಲಿ ಬಂದಿರೋದ್ ನೋಡಿ ನನಗೂ ಟೆನ್ಷನ್ ಆಯ್ತು ಅಮ್ಮವ್ರೆ. ಅಂಥದ್ದು ಏನಿದೆ ಅದರಲ್ಲಿ? ಒಂದು ಸಣ್ಣ ವಿಷಯಕ್ಕೂ ಲೋಕನೇ ತಲೆ ಕೆಳಗೆ ಆದಾಗ ಆಡ್ತೀಯ. ಕೊಡಿಲಿ.
ಬಂದಿದೆ ಅತ್ತೆ. ಅಮ್ಮ ಏನಿದೆಲ್ಲ? ಅದು ತುಳಸಿ ತುಳಸಿ, ಪಾರ್ವತಿ ನಗರದಲ್ಲಿ ನನ್ನ ತಮ್ಮ ಇದ್ದಾನಲ್ಲಮ್ಮ, ಅದೇ ಒಂದು 2 ಸಲ ನಮ್ಮ ಮನೆಗೂ ಬಂದಿದ್ದ. ನಿನಗೆ ನೆನಪಿರ್ಬೇಕಲ್ಲ? ಹಾ, ನೆನಪಿದೆ ಅಣ್ಣ. ಅವನಿಗೆ ನಮ್ಮ ಸೊಸೆ ಮಾಡಿರೋ ಅವಾಂತರ ಗೊತ್ತಾಗಿದೆ. ಅದಕ್ಕೆ ಸ್ವಲ್ಪ ದಿನ ನಮ್ಮ ಮನೆಗೆ ಬಾ, ಆರಾಮಾಗಿದ್ದು ಹೋಗು ಅಂತ ಹೇಳಿದನಮ್ಮ. ಅಂಕಲ್, ನೆನ್ನೆ ಹಾಗೆ ಮಾತಾಡಿದ್ದಕ್ಕೆ ನಿಮಗೆ ಬೇಜಾರಾಯಿತು ಅನ್ಸುತ್ತೆ. ಮನೆಯಲ್ಲಿ ಬೇರೆ ಯಾವುದೋ ಟೆನ್ಷನ್ ಇತ್ತು, ಜೊತೆಗೆ ಆಫೀಸಲ್ಲೂ ಕೆಲಸ ಜಾಸ್ತಿ. ಆ ಟೆನ್ಷನಲ್ಲಿ ಏನಾದ್ರು ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಆ ಮಾತನ್ನ ಅಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನೀವಿಲ್ಲೇ ಇದ್ರೆ ತಾತಂಗೂ ಸಮಾಧಾನ ಆಗುತ್ತೆ. ದಯವಿಟ್ಟು ಹೋಗ್ಬಿಡಿ. ಛೇಚೆ, ಹಾಗೇನಿಲ್ಲಪ್ಪ. ಮನೆಯಿಂದ ಆಚೆ ಹಾಕಿದ ಮೇಲೆ ನಾವು ಅದೇ ಬೀದಿಲಿ ಅದು ಹೇಗೆ ತಲೆ ಎತ್ಕೊಂಡು ಓಡಾಡೋಕ್ಕಾಗತ್ತೆ? ನೀನೇ ಹೇಳು. ಜನರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ ಆಗತ್ತೆ. ಅದು ಅಲ್ಲದೆ ನಾವು ಸ್ವಲ್ಪ ದಿನ ಬೇರೆ ಕಡೆ ಇದ್ದರೆ ಮನಸ್ಸಿಗೇನೋ ಒಂದು ನೆಮ್ಮದಿ ಅಂತ ಅಷ್ಟೇಪ್ಪ. ಮನೆಯಿಂದ ಆಚೆ ಹಾಕಿದಾಗ, ನಮಗೆ ದಿಕ್ಕೇ ತೋಚದೇ ಇರುವಾಗ ನೀವೆಲ್ಲ ನಮಗೆಷ್ಟು ಸಹಾಯ ಮಾಡಿದ್ದೀರಿ. ಆ ಋಣನೇ ನಮ್ಮ ಮೇಲಿದೆ. ತಾತ, ಅವನ ನಿರ್ಧಾರ ಅವನು ತಗೊಂಡಿದ್ದಾನೆ. ಇದರಿಂದ ಅವನು ಖುಷಿಯಾಗೋ ಹಾಗಿದ್ರೆ ಅದನ್ನು ತಡೆಯೋಕ್ ನಾನು ಯಾರು? ನಿರ್ಧಾರ ಅಂತ ಅಲ್ಲದ ತಡ, ತಮ್ಮ ಕರೆದಿದ್ದಾನೆ, ಬರೋಲ್ಲ ಅಂದ್ರೆ ಅವನಿಗೂ ಬೇಜಾರಾಗತ್ತೆ. ಆದ್ರೂ ಅಣ್ಣ, ಇನ್ನೂ ಒಂದು ಸ್ವಲ್ಪ ದಿನ ಇಲ್ಲಿದ್ದು ಹೋಗ್ಬೋದಾಗಿತ್ತು. ಇಷ್ಟು ವರ್ಷ ನಾವು ಎದುರು ಬದ್ರು ಮನೇಲಿದ್ರು ಒಂದೇ ಮನೆಯವ್ರ ತರ ಇದ್ವಿ. ಈಗ ನೀವು ಇಲ್ಲಿರಲ್ಲ ಅಂದ್ರೆ ಮನ್ಸಿಗೆ ನೋವಾಗತ್ತೆ. ಮಾವನವ್ರಿಗಂತೂ ತುಂಬಾನೇ ಕಷ್ಟ ಆಗತ್ತೆ. ತುಳಸಿ, ನಾವೇನು ಅಲ್ಲೇ ಇರೋಕೆ ಹೋಗ್ತಾ ಇಲ್ವಲ್ಲ. ಸ್ವಲ್ಪ ದಿನ ಇದ್ದು ಪರಿಸ್ಥಿತಿ ತಿಳಿ ಆದ್ಮೇಲೆ ವಾಪಸ್ ಬರ್ತೀವಿ ಬಿಡು. ಹೌದು ತುಳಸಿ, ಹೇಗೂ ಇವ್ರು ತಮ್ಮನ ಮನೆಗೆ ಕರೆದಿದ್ದಾರಲ್ಲ, ನಾವು ಅಲ್ಲಿಗೆ ಹೋಗದೆ ಎಷ್ಟೋ ವರ್ಷಗಳಾಯ್ತು. ಅಮ್ಮ, ನೀವಿಷ್ಟು ಹೇಳಿದ್ಮೇಲೆ ನಮಗೂ ಇಲ್ಲ ಅನ್ನೋದಕ್ಕೆ ಕಷ್ಟ ಆಗತ್ತೆ. ಆದ್ರಮ್ಮ, ಅಲ್ಲಿ ನಿಮ್ಗೇನಾದ್ರೂ ತೊಂದರೆ ಆದ್ರೆ ಅಥವಾ ಮುಜುಗರ ಅನ್ಸಿದ್ರೆ ಯಾವ ಕ್ಷಣನಾದ್ರೂ ನೀವಿಲ್ಲಿಗೆ ಬಂದ್ಬಿಡಿ. ನಾವ್ ಯಾವತ್ತೂ ನಿಮ್ ಪಾಲ್ಗಿದೀವಿ ಅನ್ನೋದನ್ನ ಮಾತ್ರ ಮರಿಬೇಡಿ. ತಡ ಆಯ್ತು ದತ್ತಣ್ಣ, ನಾವು ಹೊರಡ್ತೀವಿ. ತಾತ, ನಾನು ಆಡಿರೋ ಮಾತಿಂದ ಅವ್ರು ಹೊರಟ್ರು ಅಂತ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು.
ಬೇಕಿದ್ರೆ ಡೇಟ್ ಹೊಡೆದ್ಬಿಡಿ. ಈಗಾಗಲೇ ಸಂಧ್ಯಾ ಮಾಡಿರೋ ಕೆಲಸಕ್ಕೆ ಈ ಮನೇಲಿ ಯಾರ ಮುಖದಲ್ಲೂ ನಗು ಇಲ್ಲ. ಜೊತೆಲಿ ನೀವು ಇದರ ಮುಖ ಸೊಪ್ಪು ಮಾಡ್ಕೊಂಡಿದ್ರೆ ನೋಡೋಕ್ಕಾಗಲ್ಲ ತಾತ. ನೀನೇ ಏನಾದರೂ ಅಂದ್ಯೋ, ಅವರೇ ಏನಾದರೂ ಅಂದ್ಕೊಂಡ್ರೋ, ಅದು ಪ್ರಶ್ನೆ ಅಲ್ಲ. ಕಾಲ ಬಂದಾಗ ಎಲ್ಲರೂ ಹೋಗ್ತಾನೆ ಇರಬೇಕು. ಎಷ್ಟೋ ವರ್ಷಗಳಿಂದ ಜೊತೆಯಲ್ಲೇ ಇದ್ದ ಆತ್ಮೀಯ ಸ್ನೇಹಿತ ಒಬ್ಬ ಇದ್ದಕ್ಕಿದ್ದ ಹಾಗೆ ದೂರ ಹೋದ ಅಂದರೆ ಮನಸ್ಸಿಗೆ ಬೇಜಾರಾಗೋದು ಸಹಜ ಅಲ್ವಾ? ನೀವೆಲ್ಲ ಕೆಲಸ, ತಿರುಗಾಟ, ಮೊಬೈಲು ಅಂತ ಕಾಲ ಕಳೆದು ಬಿಡ್ತೀರಿ. ಆದರೆ ನಮಗೆ ನಮ್ಮ ವಯಸ್ಸಿನವರು, ನಮ್ಮ ಥರದ ಮನಸ್ಸಿನವರು ನಮ್ಮ ಜೊತೆಯಲ್ಲಿ ಇರಬೇಕು ಅನಿಸುತ್ತೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ತುಳಸಿಯವ್ರ ಬಗ್ಗೆ ಕೇಳಿದ್ರೆ ಏನು ಅನ್ಕೋತಾರೋ? ಯಾವಾಗಲೂ ಅವ್ರ ಬಗ್ಗೆನೇ ವಿಚಾರಿಸ್ತಿರ್ತೀನಿ ಅನ್ಸುತ್ತೇನೋ. ಏನ್ ಸರ್, ಏನಾದರೂ ಸಮಸ್ಯೆನಾ? ಟೆನ್ಷನ್ ಅಲ್ಲಿದ್ದೀರಾ? ಏನು ಇಲ್ವಲ್ಲ, ಏನೋ ಪೇಪರ್ ವರ್ಕ್ ಇತ್ತು, ಸಮಸ್ಯೆ ಏನೂ ಇಲ್ಲ. ನಾನೇನಾದ್ರೂ ಹೆಲ್ಪ್ ಮಾಡಲಾ ಸರ್? ಬೇಡ ಮ್ಯಾಗಿ, ಜಾಸ್ತಿ ಏನೂ ಇಲ್ಲ. ಹಾ, ಬಿಸಿ ಬಿಸಿ ರುಚಿ ರುಚಿ ಬಿಸಿದ ಬೇಳೆ ಬಾತ್ ಸವಿಯಕ್ಕೆ ಸಿದ್ಧ, ತಗೊಳ್ಳಿ ಸರ್. ಸವಿಯೋಕೆ ಸಿದ್ಧ ಅಂತೆ. ಈ ತರ ಸುಡ್ಸಾರದ್ನ ಸವಿತಾ ಇದ್ರೆ ನಾಲ್ಗೆ ಸೌದೋಗುತ್ತಷ್ಟೇ. ಸುಮ್ಮನೆ ತಲೆ ತಿನ್ಬೇಡ. ಈಗ ತಾನೇ 8 ದೋಸೆ ತಿಂದಿದ್ದೀನಿ. ತಲೆ ತಿನ್ನಕ್ಕೆ ಜಾಗ ಇಲ್ಲ. ನಡಿ ನಡಿ. ಮ್ಯಾಗಿ ಸರ್, ಅದು ಏನಿಲ್ಲ ಬಿಡು. ಹೇಳಿ ಸರ್. ಇಲ್ಲ, ಏನಿಲ್ಲ. ಸರ್, ತುಳಸಿ ಮೇಡಮ್ ಬಸ್ಸಲ್ಲಿ ಬರ್ತಾರಂತೆ, ಸ್ವಲ್ಪ ತಡ ಆಗತ್ತಂತ ಮೆಸೇಜ್ ಮಾಡಿದ್ರು. ಹೇಗಿದ್ರೂ ತಡ ಆಗುತ್ತೆ ಅಂತಾಯ್ತು. ಸೀದಾ ಅಲ್ಲಿಗೆ ಬರೋಕೆ ಹೇಳಿದ್ರೆ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೋಬೋದಲ್ವಾ? ತುಳಸಿಯವರೇ, ಪಂಚಮುಖಿ ಗಣೇಶ ದೇವಸ್ಥಾನಕ್ಕೆ ಬನ್ನಿ. ಅಫೇ, ನೀನು ಸದ್ಯ ಕೊನೆಗೂ ನೀವು ಸಿಕ್ಕಿದ್ರಿ. ನೆನ್ನೆ ನಿಮ್ಮ ನೋಡಿದೆ, ನೀವು ಕ್ಯಾಬಲ್ಲಿ ಹೋಗುವಾಗ ಮೇಡಮ್ ಅಂತ ಕೂಗ್ದೆ, ನಿಮಗೆ ಕೇಳಿಸಿಲ್ಲ ಅನ್ಸತ್ತೆ. ಅಯ್ಯೋ ಹೌದಾ, ನನಗೆ ಗೊತ್ತಾಗ್ಲೇ ಇಲ್ಲ ನೋಡು. ಹೇಗಿದ್ಯಾ ನೀನು? ಪರವಾಗಿಲ್ಲ. ಬನ್ನಿ, ನಾನೇ ನಿಮ್ಮನ್ನ ಕಾರಲ್ಲಿ ಡ್ರಾಪ್ ಮಾಡ್ತೇನೆ. ಕೆಫೆಗೆ ಬರಕ್ ಮುಂಚೆ ಪಂಚಮುಖಿ ಗಣೇಶನ್ ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನಕ್ಕೆ ಯಾಕೆ ಕರೆದಿರ್ಬೋದು? ಏನಾದರೂ ಸಮಸ್ಯೆನಾ? ಬನ್ನಿ, ನಾನೇ ಡ್ರಾಪ್ ಮಾಡ್ತೇನೆ. ಸಮಸ್ಯೆ ಏನೂ ಇಲ್ಲಪ್ಪ. ನಾನು ಕೆಲ್ಸಕ್ಕೆ ಹೊರಟಿದ್ದೆ, ಆದ್ರೆ ನನ್ನ ಫ್ರೆಂಡ್ ದೇವಸ್ಥಾನಕ್ಕೆ ಬನ್ನಿ ಅಂದ್ರು. ನಾನು ಅಲ್ಲಿಗೆ ಹೋಗಿ ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ. ಯಾವ ದೇವಸ್ಥಾನಕ್ಕಂತ ಹೇಳಿ, ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲಪ್ಪ, ಅಲ್ಲಿಗೆ ಡೈರೆಕ್ಟ್ ಬಸ್ ಇದೆ, ನಾನು ಹೋಗ್ತೀನಿ. ನಿಮಗೆ ಬರೋಕ್ಕೆ ಮುಜುಗರ ಅನ್ಸುತ್ತೆ. ನಿಮ್ಮ ಬಸ್ ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ, ಸರಿನಾ? ಬಂದಾಗ್ಲೇ ಹೇಗಿದೆಯಾ ಅಂತ ಕೇಳ್ದೆ. ಪರವಾಗಿಲ್ಲ ಅಂತಂದೆ. ಅಂದ್ರೆ ಯಾವತ್ತಿನ ತರ ಆರಾಮಾಗಿಲ್ಲ ಅಂತ ತಾನೆ? ಯಾಕೇನಾಯ್ತು? ತಾತ ನಿನಗೆ ಅವತ್ತೇ ಹೇಳಿದ್ದಾರೆ, ನಮ್ಮಮ್ಮನ ಬಗ್ಗೆ ಮಾತಾಡೋದಕ್ಕೂ ಯೋಗ್ಯತೆ ಬೇಕು ಅಂತ. ಮಾಧವ್ ಸರ್ ಮತ್ತೆ ನಮ್ಮಮ್ಮನ ಮಧ್ಯೆ ಇರೋ ಸಂಬಂಧ ಏನು ಅನ್ನೋದು ನಮ್ಗೆ ಗೊತ್ತು, ಅವ್ರಿಗೂ ಗೊತ್ತು.
ನಿನ್ನ ಮಾತಿಂದ ಆಗಲಿ ಅಥವಾ ನಿನ್ನಂತ ಯಾರೋ ಜಾಬ್ಲೆಸ್ ಜರ್ನಲಿಸ್ಟ್ ಬರ್ದಿರೋ ಆರ್ಟಿಕಲ್ ಇಂದ ಆಗಲಿ ಅವ್ರ ಮೇಲೆ ನಮಗಿರೋ ಒಳ್ಳೆ ಭಾವನೆ ಬದಲಾಗಲ್ಲ. ಭಲೆ ಸಿರಿ, ಇಷ್ಟಾದ್ಮೇಲೂ ನೀನ್ ನಿಮ್ಮ ಅತ್ತೆನೇ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಂದ್ರೆ ಮೆಚ್ಬೇಕಾಗಿರೋದೇ ನಿನ್ನ. ನಂದಿನಿ, ಇನ್ನು ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ನೀವಿಷ್ಟು ದಿನ ನಮ್ಮ ಮನೆಗೆ ಬಂದು ಏನು ಮಾತಾಡಿದ್ರು ನಾನೇನು ಹೇಳ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ವೈಫ್ ಅನ್ನೋ ಕಾರಣಕ್ಕೆ ಸುಮ್ಮನಿದ್ರೆ ಪ್ರಾಬ್ಲಮ್ ಮತ್ತೆ ಜಾಸ್ತಿ ಆಗ್ತಾ ಇದೆಯಲ್ಲ. ಇದು ನಮ್ಮನೆ ಪರ್ಸನಲ್ ವಿಚಾರ, ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನೀವು ಇದರಲ್ಲಿ ತಲೆ ಹಾಕೋ ತೊಂದರೆ ತಗೋಬೇಡಿ. ಸಮರ್, ನೀವ ಹೀಗೆ ಮಾತಾಡ್ತಿರೋದು? ನಿಮ್ ಪರ್ಸನಲ್ ವಿಷಯ ಆದ್ರೆ ನಾನ್ ಸುಮ್ಮನೆ ಇರ್ಬೇಕು, ಅದೇ ನಮ್ಮ ಅತ್ತೆ ಮಾವ ಈ ಮನೇಲಿದ್ರೆ ಅದು ನಮ್ಮ ಪರ್ಸನಲ್ ವಿಷಯ ಆಗಲ್ವಾ? ಶೇಷು ಅಂಕಲ್, ಗೋದಾವರಿ ಆಂಟಿ ಬೆಳಿಗ್ಗೆನೇ ಅವ್ರ ತಮ್ಮನ ಮನೆಗೆ ಹೋಗಾಯ್ತು. ಸೊ ಎದುರು ಬದ್ರು ಮನೆಯವರಾಗಿ ಸಹಾಯ ಮಾಡೋಕ್ಕಾದ್ರೆ ಮಾಡೋಣ, ಇಲ್ಲ ಸುಮ್ಮನಿದ್ ಬೇಡ. ಪರ್ಸನಲ್ ವಿಷಯದಲ್ಲಿ ತಲೆ ಹಾಕೋದ್ ಬೇಡ. ಅರ್ಥ ಆಯ್ತಲ್ವ ನಂದಿನಿ ಅವ್ರೆ? ಹಲೋ ದತ್ತಾತ್ರೇಯ ಅವರೇ, ಅದೇನೋ ನಮ್ಮ ಅತ್ತೆ ಮಾವಂಗೆ ಆಶ್ರಯ ಕೊಡ್ತೀನಿ ಅಂದಿದ್ರಿ, ಇವಾಗ ಅವ್ರು ಇಲ್ಲಿಲ್ಲ ಅಂತಿದ್ದೀರಾ? ಎಲ್ಲೋ ಹೋಗಿ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಗಂಡ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಅವಾಗ ನಾನು ನಿಮ್ ಕಡೆನೆ ಬೆರಳು ಮಾಡಿ ತೋರಿಸ್ತೀನಿ, ನೆನ್ಪಿರ್ಲಿ. ಸೀರಿಯಸ್ಲಿ ಇದು ಪೇಪರ್ನಲ್ಲಿ ಬರುವಂತ ದೊಡ್ಡ ವಿಷಯನ? ತುಳಸಿಗೆ ಈ ವಿಷಯ ಗೊತ್ತಾಗಿರೋಲ್ಲ. ತುಳಸಿ ಈಗ ತಾನೇ ಹುಷಾರಾಗ್ತಿದ್ದಾಳೆ. ಈ ವಿಷಯ ಈಗಲೇ ಅವಳಿಗೆ ಗೊತ್ತಾಗೋದು ಬೇಡ. ಇಷ್ಟಾದ ಮೇಲೂ ಸುದ್ದಿ ಆದರೆ ಭಾವನ್ ಕಡೆಯಿಂದ ನಾನೇ ಒಂದು ಇಂಟರ್ವ್ಯೂ ಅರೇಂಜ್ ಮಾಡಿಸ್ತೀನಿ. ಅವರೇ ಎಲ್ಲ ಕ್ಲಿಯರ್ ಆಗಿ ಹೇಳಿಬಿಟ್ರೆ ಅವ್ರ ಬಗ್ಗೆ ಯಾರೂ ಕೆಟ್ಟದಾಗ ಮಾತಾಡಲ್ಲ, ಎಲ್ಲರೂ ಬಾಯಿ ಮುಚ್ತಾರೆ. ಥ್ಯಾಂಕ್ಸ್ ಅತ್ತೆ. ಏನೇ ಸಮಸ್ಯೆ ಬಂದರೂ ನೀವೆಷ್ಟು ನಾಜೂಕಾಗಿ ಹ್ಯಾಂಡಲ್ ಮಾಡ್ತೀರೋ ಇದನ್ನು ಹಾಗೆ ಮಾಡಿದ್ರಿ. ನೀವಿಲ್ಲ ಅಂದಿದ್ರೆ ಇದು ಏನಾಗ್ತಿತ್ತೋ ಏನೋ. ಇಂಥ ಅವಕಾಶನ ಈ ಶಾರ್ವರಿ ಯಾವತ್ತೂ ಮಿಸ್ ಮಾಡ್ಕೊಳಲ್ಲ. ಈ ವಿಷಯ ನಮ್ಮ ಮಧ್ಯೆನೇ ಇರಲಿ ಅಂತ ಕೇಳ್ತಿದ್ದೀನಿ. ಆ ಫೋಟೋದಲ್ಲಿ ಭಾವನ್ ಜೊತೆ ಇರೋರು ನಿನ್ನ ಫ್ರೆಂಡು ಸಿರಿ ಅವರತ್ತೆ, ಅದೇ ಭಾವನ್ ಕೆಫೆಯಲ್ಲಿ ಕೆಲಸ ಮಾಡ್ತಾರಲ್ಲ ತುಳಸಿ, ಅವರೇ ಅಲ್ವಾ? ಹೌದತ್ತೆ. ಸಿರಿ ಅತ್ತೆ ಅಂದ್ರೆ ನಮ್ಮ ಎಂಪ್ಲಾಯಿ ಸಮರ್ ತಮ್ಮನ? ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅತ್ತೆ. ಹೀಗೆಲ್ಲ ಆಗಿ ಅವರಿಬ್ರು ಫ್ರೆಂಡ್ಶಿಪ್ ಮುರಿದು ಹೋಗುವಾಗ ಆಗದೆ ಇದ್ರೆ ಸಾಕು. ನನಗೆ ಬೇಕಾಗಿರೋದು ಅವ್ರ ಫ್ರೆಂಡ್ಶಿಪ್ ಮುರಿದು ಬೀಳೋದೇನೆ ಪೂರ್ಣಿ. ಸಾಲದಕ್ಕೆ ಈಗ ಅಭಿ ಮನ್ಸಲ್ಲೂ ಬೆಂಕಿ ಹೊತ್ತಿಸಿದ್ದೀನಿ. ಮುಂದೇನಾಗ್ತೆ ನೋಡ್ತಿರು. ಇವತ್ತು ತುಳಸಿಯವ್ರ ಹತ್ರ ಎಲ್ಲ ಹೇಳ್ಕೋಬೇಕು ಅಂದ್ಕೊಂಡು ಗಟ್ಟಿ ಮನಸ್ಸು ಮಾಡ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್ ಮಧ್ಯೆ ಮುಚ್ಚುಮರೆ ಇರಬಾರ್ದು ಅಂತ ಅವರೇ ಹೇಳಿದ ಮೇಲೆ ನಾನಿದನ್ನು ಮನಸ್ಸಲ್ಲೇ ಇಟ್ಕೊಂಡ್ರೆ ಅವ್ರಿಗೆ ಮೋಸ ಮಾಡಿದಾಗುತ್ತೆ. ಅದಕ್ಕೆ ಸತ್ಯ ಹೇಳ್ಬಿಡ್ತೀನಿ ಇವತ್ತು. ಆದರೆ ಅದರಿಂದ ನಮ್ಮ ಸ್ನೇಹಕ್ಕೆ ಯಾವುದೇ ಧಕ್ಕೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು.
ಏನು ಯೋಚನೆ ಮಾಡ್ತಾ ಇದ್ದೀರಾ ಮಾಧವ್ ಅವರೇ? ಹೊಸದ ತಗೊಳ್ಳಿ. ಇಲ್ಲಿಗೆ ಬರಕ್ಕೆ ಹೇಳಿದ್ರಿ, ಏನ್ ವಿಶೇಷ ಅಂತ ಕೇಳಿದೆ. ನಿಮ್ನ ಹೇಳಲೇ ಇಲ್ಲ. ಯಾಕೆ ಒಂಥರ ಇದ್ದೀರಾ? ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ ಸರ್. ಮತ್ತೆ ಇಷ್ಟೊತ್ತಲ್ಲಿ ಇಲ್ಲಿ ಇವತ್ತು ಹೇಳಲೇಬೇಕು ಅಂತ ಎಷ್ಟೆಲ್ಲ ರೆಡಿಯಾಗಿದ್ದೆ, ಆದರೆ ಇವರನ್ನು ನೋಡ್ತಿದ್ದ ಹಾಗೆ ಧೈರ್ಯನೇ ಬರಲ್ಲ. ವಿಷಯ ಗೊತ್ತಾದ್ಮೇಲೆ ಇವ್ರು ನನ್ನ ಏನು ಅನ್ಕೋತಾರೋ? ಅಕಸ್ಮಾತ್ ನಮ್ಮ ಸ್ನೇಹನೇ ಮುರಿದೋದ್ರೆ? ಮಾಧವ್ ಅವರೇ, ಹೇಳ್ಕೊಳ್ಳೋ ಅಂತ ವಿಷಯ ಅಲ್ವಾ? ಹಾಗೇನಿಲ್ಲ ತುಳಸಿಯವರೇ, ಅದು ಇಷ್ಟೊಂದು ಜನ ಬರ್ತಿದ್ದಾರೆ, ನಮ್ಮ ಕಡೆನೇ ನೋಡ್ತಿದ್ದಾರೆ. ಈಗ ಈ ವಿಷಯ ಮಾತಾಡೋದು ಸರಿಯಲ್ಲ ಅನ್ನಿಸ್ತಿದೆ. ಏನಾಯ್ತು? ಏನಿಲ್ಲ, ಸುಮ್ಮನೆ ಹಾಗೆ ಇಲ್ಲಿಗೆ ಬರಬೇಕು ಅನ್ನಿಸ್ತು. ನೀವು ಹೇಗಿದ್ರು ಕೆಫೆಗೆ ಬಂದಿರಲ್ವಲ್ಲ, ನಾನೊಬ್ಬನೇ ಯಾಕೆ ಬರೋದು, ನಿಮಗೂ ಬರಕ್ಕೆ ಹೇಳಿದೆ. ದೇವರು ಅವನ ಸನ್ನಿಧಾನಕ್ಕೆ ಅವನಿಗೆ ಕರ್ಸ್ಕೊತಾನಂತೆ. ಇವತ್ತು ನಾವು ಇಲ್ಲಿಗೆ ಬರಬೇಕು ಅಂತಿತ್ತು ಅನ್ಸುತ್ತೆ, ಬಂದಿದ್ದೀವಿ. ಹೊರಡೋಣವಾ? ಯಾಕೆ ಇವತ್ತೆಲ್ಲ ಹೀಗೆ ನೋಡ್ತಿದ್ದಾರೆ? ಯಾವಾಗಲೂ ಸೆಲ್ಫಿ ಕೇಳೋರು ಇವತ್ತು ವಿಚಿತ್ರವಾಗಿ ನೋಡ್ಕೊಂಡು ಹೋಗ್ತಿದಾರಲ್ಲ. ಖಂಡಿತ ನನಗೆ ಕಷ್ಟ ಅನ್ಸಲ್ಲ. ದಿನ ಬಸ್ಸಲ್ಲಿ ಓಡಾಡ್ತಾ ಇದ್ರೆ ಎಷ್ಟೋ ಥರದ ಜನ ನೋಡ್ಬೋದು, ಪ್ರತಿದಿನ ಹೊಸ್ತನ್ ಕಲಿಬೋದು. ಸರಿ, ನಿಮ್ಗೆ ಅದೇ ಇಷ್ಟ ಅಂದರೆ ನಿಮ್ಮ ಇಷ್ಟ. ಬೆಳಿಗ್ಗೆ ಹೇಗೂ ಬಸ್ಸಲ್ಲಿ ಬಂದಿದ್ದೀರಾ, ಈಗ ನಾನೇ ನಿಮ್ಮನ್ನ ಮನೆಗೆ ಬಿಡ್ತೀನಿ, ಬನ್ನಿ. ಅಯ್ಯೋ ಪರವಾಗಿಲ್ಲ, ನಾನು ಬಸ್ಸಲ್ಲೇ ಹೋಗ್ತೀನಿ, ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ನನಗೇನು ತೊಂದರೆ ಇಲ್ಲ. ನನಗೆ ಮಯೂರ ಹೋಟ್ಲಲ್ಲಿ ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ಅದು ಹೇಗೂ ನಿಮ್ಮ ಮನೆಗೆ ಹೋಗೋ ದಾರಿಲೇ ಇರೋದಲ್ವಾ? ಅಲ್ಲ, ನಿಮಗೆ ಫಿಲ್ಟರ್ ಕಾಫಿ ಬೇಕು ಅಂದಿದ್ರೆ ನಾನು ಇಲ್ಲೇ ಮಾಡ್ಕೊಡ್ತಿದ್ದೆ. ನಮ್ಮ ಕೆಫೆಲ್ ಕಾಫಿ ಕುಡಿದ್ರೆ ಅದು ಬೇರೆ ಥರ ಫೀಲ್ ಕೊಡೋದಿಲ್ಲ. ಆಂಬಿಯನ್ಸ್ ಬದಲಾದರೆ ಅದು ರುಚಿನೂ ಬೇರೆ ಥರ ಇರುತ್ತೆ. ಕೆಫೆಯಲ್ಲಿ ಓನರ್ ಆಗಿ ಕಾಫಿ ಕುಡಿಯೋದಕ್ಕಿಂತ ಯಾವುದಾದ್ರೂ ಚಿಕ್ಕ ಹೋಟ್ಲಲ್ಲಿ ಕಾಫಿ ಕುಡಿಯೋದು ಅದ್ರ ರುಚಿನೇ ಬೇರೆ ಥರ ಇರುತ್ತೆ. ಲೇಟ್ ಮಾಡಲ್ಲ ನಿಮಗೆ. ಕಾಫಿ ಕುಡಿದ ತಕ್ಷಣ ಮನೆಗೆ ಹೋಗ್ಬೋದಂತೆ. ಓಕೆನಾ? ಸರಿ ಮಾಧವ್ ಅವರೇ. 4 ಗಂಟೆಗೆ ಫಿಸಿಕಲ್ ಆಗಿ ಮೀಟಿಂಗ್ ಅಟೆಂಡ್ ಆಗೋದು ಕಷ್ಟ. ಮೇಕ್ ಇಟ್ ಆನ್ಲೈನ್. ಶೋರ್ ಸರ್. ಬಾವಿ ಕೂತ್ಕೋ. ನಾನೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಓಕೆ, ಕೂತ್ಕೊ ಮಾತಾಡೋಣ. ಕೂತ್ಕೊಂಡು ಮಾತಾಡೋಷ್ಟು ಕೂಲ್ ವಿಷಯ ಅಲ್ಲ. ಓಕೆ ಸರ್, ನಾಚೆ ಇರ್ತೀನಿ. ಬೆಳಿಗ್ಗೆ ಪೇಪರಲ್ಲಿ ಬಂದಿದ್ದ ವಿಷಯಕ್ಕೆ ಅಪ್ಸೆಟ್? ಸೀರಿಯಸ್ಲಿ ಅಭಿ, ನನ್ಗೆ ಅವ್ರ ಮೇಲೆ ಎಷ್ಟೇ ಕೋಪ ಇದ್ರು ದ್ವೇಷ ಇದ್ರು, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಹಿಮ್. ಡಿಸ್ಗಸ್ಟಿಂಗ್. ಬಟ್ ಯು ಡೋಂಟ್ ವರಿ, ಚಿಕ್ಕಮ್ಮ ಎಲ್ಲ ನೋಡ್ಕೋತಾರೆ. ಸಾರಿ, ನನ್ನ ಫ್ಯಾಮಿಲಿ ವಿಚಾರ ಡಿಸ್ಕಸ್ ಮಾಡೋದಕ್ಕೆ ಬಂದಿಲ್ಲ. ಐ ಡೋಂಟ್ ಹ್ಯಾವ್ ಟೈಮ್ ಟು ಡಿಸ್ಕಸ್ ಯೂಸ್ಲೆಸ್ ಟಾಪಿಕ್ಸ್. ನನಗೆ ಗೊತ್ತಾಗಿಲ್ಲ, ಹೇಳು. ನಂದೇ ಓನ್ ಬಿಸ್ನೆಸ್ ಶುರು ಮಾಡಬೇಕು ಅಂತ ನಂಗೆ ತುಂಬ ಡ್ರೀಮ್ಸ್ ಇತ್ತು. ಆದರೆ ನೀನು ಇದಕ್ಕೆ ಇಂಟರ್ಫಿಯರ್ ಆಗಿರೋದ್ರಿಂದ
ಪ್ರೈವೇಟ್ ಇನ್ವೆಸ್ಟಿಗೇಟರ್ಸ್ನ ಬಿಟ್ಟಿದ್ರಿಂದ ನನ್ನ ಇನ್ವೆಸ್ಟರ್ಸ್ ನನಗೆ ಕೈ ಕೊಡೋ ಹಾಗಾಯ್ತು. ಈಗೇನು ಆಗಿಲ್ಲ ಅಭಿ, ಯು ಕ್ಯಾನ್ ಸ್ಟಾರ್ಟ್ ಇಟ್ ಅಗೇನ್. ನೋ, ಐ ಕಾಂಟ್. ದಟ್ ಐಡಿಯಾ ಇಸ್ ನೋ ಮೋರ್ ವಿತ್ ಮೀ. ಬೇರೆ ಏನಾದರೂ ಮಾಡ್ಬೋದಲ್ಲ ಅಭಿ? ಆಗ್ಲೂ ನೀನು ಸುಮ್ಮನೆ ಇಲ್ಲದೆ ಇದ್ರೆ ನಾನೇನು ಮಾಡಲಿ? ಮೈ ಗಾಡ್, ನನಗೆ ನಿನ್ನ ಗ್ರೋತ್ ಇಂಪಾರ್ಟೆಂಟ್ ಕಣ. ಹೌದಲ್ವಾ? ಯು ವಾಂಟ್ ಮೈ ಗ್ರೋತ್ ಅಲ್ವಾ? ಹಾಗಾದ್ರೆ ಈ ಕಂಪ್ನಿನ ಪೂರ್ತಿ ನನಗೆ ಬಿಟ್ಕೊಡು. ರೀ ಏನ್ರಿ ನೋಡ್ತಾ ಇದ್ದೀರಾ? ಬೇಗ ಬೇಗ ಟೇಬಲ್ ಓಡಿಸ್ರಿ. ಹೇಳಿ ಮಾಧವ್ ಅವರೇ. ಏನಿಲ್ಲ ತುಳಸಿ ಅವರೇ, ಅದು ಫ್ರೆಂಡ್ ಆಗಿ ಕೆಫೆಯಿಂದ ಆಚೆ ನಿಮ್ಮ ಜೊತೆ ಸ್ವಲ್ಪ ಕಾಲ ಕಳೆಯೋಣ ಅನಿಸ್ತು ಅಷ್ಟೇ. ಹೊರಡೋಣ. ಹಾ ಸರಿ. ಅಯ್ಯೋ ಮಾಧವ್ ಅವರೇ, ಹುಷಾರು, ನೋಡ್ಕೊಂಡು ಹೇಳ್ಬೇಕಲ್ವಾ? ಏನೂ ಆಗಿಲ್ಲ. ನೀವು ಒಂದೆರಡು ನಿಮಿಷ ಸ್ಕೂಟ್ರ್ ಹತ್ರ ವೆಯ್ಟ್ ಮಾಡ್ತೀರಿ, ನಾನು ಕೈ ತೊಳ್ಕೊಂಡು ಬರ್ತೇನೆ. ಯಾರು ಸಿಕ್ಕಿದ್ರು ಅಂತ ಕೇಳ್ಬೋದಾ? ಯಾಕೆ ತುಳಸಿ ಅವರೇ? ಏನೂ ಇಲ್ಲ, ನೀವು ಯಾಕೋ ಬೇಜಾರಲ್ಲಿದ್ದೀರಾ ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಏನು ಸಮಸ್ಯೆ ಇಲ್ಲ ತಾನೆ? ಹಾಗೇನಿಲ್ಲ ತುಳಸಿ ಅವರೇ. ದೇವಸ್ಥಾನಕ್ಕೆ ಹೋದರೂ ಹೇಳೋಕ್ಕಾಗಲಿಲ್ಲ, ಇಲ್ಲೂ ಆಗಲಿಲ್ಲ. ಶೇಷು ಅವರನ್ನು ನೋಡಿದ ಮೇಲೆ ಯಾಕೋ ಏನು ಹೇಳ್ಕೊಳ್ಳೋದು ಬೇಡ ಅನ್ನಿಸ್ತು. ಆದರೆ ಅವರನ್ನು ನೋಡಿ ನನ್ನ ಮನಸ್ಸಿಗೆ ನೋವಾಗಿದ್ದನ್ನು ನೀವು ಹೇಗೆ ಪತ್ತೆ ಮಾಡಿಬಿಟ್ರಲ್ಲ. ನನ್ನ ಇಷ್ಟೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರಿಗೆ ನನ್ನ ಮನಸ್ಸಲ್ಲಿ ನಿಮ್ಮ ಅದೇ ಮತ್ತೆ ಸೊಸೆ ಮುದ್ದು ಅಂತ ತಲೆ ಮೇಲೆ ಕೂರಿಸ್ಕೊಂಡಿಲ್ವಾ? ಹೌದೌದು, ನೀವಿಷ್ಟು ಹೇಳಿದ್ಮೇಲೆ ನಾನ್ ಮನೆಗೆ ಬರಕ್ ರೆಡಿ. ಗೊತ್ತಿತ್ತು ನನ್ನ ಸೊಸೆ ಮುದ್ದು ನನ್ನ ಮಾತು ಮೀರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇದೇನ ಒಳ್ಳೆ ಹೀಗೆ ಮುಖ ನೋಡ್ತಾ ನಿಂತಿದೆ. ಬಾ ಬಾ, ಬಟ್ಟೆ ಬರೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಬಾ. ಒಂದ್ ನಿಮಿಷ ಮಾವ, ಈ ಸಂಧ್ಯಾ ಹೀಗೆಲ್ಲ ಕರ್ತ್ ಕೂಡ್ಲೆ ಬರಲ್ಲ. ನಾನ್ ಬರ್ಬೇಕು ಅಂದ್ರೆ ಒಂದ್ ಕಂಡೀಷನ್ ಇದೆ. ಕಂಡೀಷನ್ ಏನು ಅಂತ ಹೇಳಮ್ಮ, ಮಾಡೋಣ. ನಾನ್ ಹಿಂದಿನ ಸಲ ಕಷ್ಟಪಟ್ಟು ಅಮ್ಮನ ಹತ್ರ ಇಸ್ಕೊಂಡ್ ಬಂದಿದ್ ಹಣ ಇತ್ತಲ್ಲ, ಯಾವ್ದು ಸೊಸೆ ಮುದ್ದು? ಹೀಗ್ ಹೇಳಿದ್ರೆ ಹೇಗ್ ಮಾವ? ಒಂದೊಂದ್ ಪೈಸೆಗೂ ಲೆಕ್ಕಾಚಾರ ಇರುತ್ತಲ್ವಾ ನಿಮ್ ಹತ್ರ? ಪ್ರಿಯಾಂಕನ್ ಮದ್ವೆಗೆ ಉಪಯೋಗಿಸ್ತೀನಿ ಅಂತ ಹೇಳಿದ್ರಲ್ಲ, ಆ ದುಡ್ಡು. ಪ್ರಸಾದ್ ಜೈಲಲ್ಲಿ ಇದಾರೆ ಅಂತ ಸುಳ್ಳು ಹೇಳಿ ನನ್ನ ಹತ್ರ ಕಿತ್ಕೊಂಡ್ರಲ್ಲ, ಆ ದುಡ್ಡು. ಅದ್ ನನಗ್ ವಾಪಸ್ ಬೇಕು. ಇವಳು ತಂದಿರೋ 10 ಲಕ್ಷ ರೂಪಾಯಿನ ನಾನ್ ಲಪ್ಟಾಯಿಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವಳು ನನ್ನ ಹತ್ರನೇ ದುಡ್ಡು ಕೀಳೋ ಪ್ಲಾನ್ ಮಾಡ್ತಿದ್ದಾಳಲ್ಲ. ಕೇಳಿಸ್ತಾ ಮಾವ? ನೀವ್ ಆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಬರೋದು, ಇಲ್ಲ ಅಂದ್ರೆ ಇಲ್ಲ. ಸರಿನಮ್ಮ, ಎಲ್ಲ ಕೂತು ನಿಧಾನವಾಗಿ ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಈಗ ಮೊದಲು ನಿನ್ ಮನೆಗೆ ನಡಿ. ಈಗ ತಕ್ಷಣಕ್ಕೆ ಬರ್ಬೇಕು ಅಂದ್ರೆ ಆಗಲ್ಲ ಮಾವ, ನನಗ್ ಸ್ವಲ್ಪ ಕೆಲ್ಸ ಇದೆ. ನೀವ್ ಹೊರಡಿ, ನಾಳೆ ಬರ್ತೀನಿ. ಅಲ್ಲ, ಏನ್ ಕೆಲ್ಸ ಸೊಸೆ ಮುದ್ದು ನಿನ್ಗೆ? ಎಲ್ಲ ಹೇಳಕ್ ಆಗಲ್ಲ ಮಾವ, ನೀವ್ ಹೋಗಿರಿ, ನಾಳೆ ಬರ್ತೀನಿ ಅಂತ ಹೇಳದ್ನಲ್ಲ. ಬೇರೆ ಟೈಮ್ನಲ್ಲಿ ಹೀಗೆ ಮಾತಾಡಿದ್ರೆ ಸರಿಯಾಗಿ ವಿಚಾರಿಸ್ಕೊತಿದ್ದೆ. ಆದ್ರೆ ಅವಳ ಹತ್ರ ಲಕ್ಷ್ಮೀದೇವಿ ಕೂತಿದ್ದಾಳಲ್ಲ, ಅದಕ್ಕೋಸ್ಕರ ಬಾಯಿ ಮುಚ್ಕೊಂಡಿರೋ ಹಾಗಾಗಿದೆ. ಆ ದುಡ್ಡು ನನ್ನ ಕೈಗೆ ಸೇರ್ಲಿ, ಆಮೇಲೆ ವಿಚಾರಿಸ್ಕೊತೀನಿ. ಮಾವ, ನನಗ್ ಲೇಟ್ ಆಗ್ತಿದೆ. ಆಯ್ತಮ್ಮ,
ನಾಳೆ ಮನೆಗೆ ಬನ್ನಿ, ಮತ್ತೊಂದ್ಸಲ ನಿನ್ನ ಮನೆ ತುಂಬಿಸ್ಕೊತೀನಿ. ತಪ್ಪು ಯಾರ ಕಡೆಯಿಂದ ಆಯ್ತು ಅಂತ ಯೋಚಿಸೋದಕ್ಕೆ ಮುಂಚೆ ಅದು ನಿಜವಾಗ್ಲೂ ತಪ್ಪ ಅಂತ ಯೋಚಿಸ್ಬೇಕಲ್ವಾ? ನೋಡು, ನನ್ನ ಮನಸ್ಸಲ್ಲಿ ತುಳಸಿಯವ್ರ ಬಗ್ಗೆ ಯಾವುದೇ ಭಾವನೆ ಇರ್ಬೋದು, ಆದರೆ ಅವರದು ನಿಷ್ಕಲ್ಮಶ ಸ್ನೇಹ. ಅವರ ಬಗ್ಗೆ ಅಭಿಯಾಗಿ ಮಾತಾಡಿದ್ ಕೇಳಿ ತುಂಬ ನೋವಾಯಿತು. ಅವರಿಗೆ ತಮ್ಮ ಬಗ್ಗೆ ಪೇಪರ್ನಲ್ಲಿ ಹೀಗೆಲ್ಲ ಬಂದಿತ್ತು ಅಂತ ಗೊತ್ತಾದರೆ ತಡ್ಕೋತಾರ? ಇದನ್ನೆಲ್ಲ ನೋಡ್ತಿದ್ರೆ ನಾನು ಅವ್ರ ಹತ್ರ ನನ್ನ ಭಾವನೆಗಳನ್ನು ಹೇಳ್ಕೊಳ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಅನ್ಸುತ್ತೆ. ಇಲ್ಲ ಮಹೇಶ, ನನ್ನ ಮನಸ್ಸಲ್ಲೂ ತುಳಸಿಯವ್ರ ಬಗ್ಗೆ ಸ್ನೇಹ ಮಾತ್ರ ಇದ್ದಿದ್ದರೆ ನಾನಿವತ್ತು ಎಲ್ಲರ ಎದುರಲ್ಲಿ ಧೈರ್ಯವಾಗಿ ಮಾತಾಡ್ತಿದ್ದೆ, ಇಲ್ದಿರೋದನ್ನೆಲ್ಲ ಹೇಳಿಬಿಡಿ ಅಂತಿದ್ದೆ. ಆದರೆ ಹಾಗೆ ಮಾತಾಡೋ ನೈತಿಕತೆಯನ್ನು ನಾನು ಉಳಿಸ್ಕೊಂಡಿಲ್ಲ ಮಹೇಶ. ಹಾಗಂತ ಈ ವಿಷಯನ ತುಳಸಿಯವ್ರಿಗೆ ಹೇಳಿಬಿಟ್ಟಿದ್ದಿದ್ರೆ ಈಗ ಅವರನ್ನು ಫೇಸ್ ಮಾಡೋ ಧೈರ್ಯನೂ ನನಗಿರ್ತಿರ್ಲಿಲ್ಲ. ಏನೇ ಆಗಲಿ ಈ ವಿಷಯನ ನಾನು ಅವ್ರ ಹತ್ರ ಹೇಳ್ಕೋಬಾರ್ದು, ಅದು ನನ್ನ ಮನಸ್ಸಲ್ಲೇ ಉಳಿಲಿ. ಮಾವ, ಹಾಂ ಪೂರ್ಣಿ. ಏನು ಇಷ್ಟು ಬೇಗ ರೆಡಿ ಆಗ್ತಿದ್ದೀರಾ? ಹಾಂ, ಸ್ವಲ್ಪ ಕೆಲಸ ಇತ್ತು, ಕೆಲವು ಫೋನ್ ಕಾಲ್ಸ್ ಮಾಡೋದಿತ್ತು, ನಿನ್ನೆನೇ ಮಾಡಬೇಕಾಗಿತ್ತು. ಆದರೆ ನಿನ್ನೆ ಬಂದಮೇಲೆ ಏನೇನೋ ಆಯ್ತಲ್ಲ, ಅದಕ್ಕೆ ಬೇಗ ಹೋಗಿ ಮಾಡೋಣ ಅಂತ. ಪೂರ್ಣಿ, ನಿನ್ನೆ ನಾನು ಈಗ ಅದೇ ವಿಷಯ ಮಾತಾಡಕ್ಕೆ ಬಂದೆ ಮಾವ. ನೆನ್ನೆ ರಾತ್ರಿ ಎಲ್ಲರೂ ಕೋಪದಲ್ಲಿದ್ದರು. ನಾನು ನಿಮ್ಮ ಹತ್ರ ಮಾತಾಡಿದ್ರೆ ಅದು ಇನ್ನೇನೋ ಆಗುತ್ತೆ ಅಂತ ನಾನು ಸುಮ್ಮನಾದೆ. ಅಭಿ ಆಗಲಿ ನಿಮ್ಮ ಹತ್ರ ಆ ರೀತಿ ಮಾತಾಡಬಾರ್ದಾಗಿತ್ತು. ನೊಂದ್ಕೋಬೇಡಿ ಪ್ಲೀಸ್. ಇದೇನು ಹೊಸ್ತಾ ಪೂರ್ಣಿ? ನನಗೆ ನನ್ನ ಬಗ್ಗೆ ಹೀಗಂದ್ರಲ್ಲ ಅನ್ನೋದಕ್ಕಿಂತ ತುಳಸಿಯವ್ರ ಬಗ್ಗೆ ಚಿಂತೆ ಆಗಿದೆ. ಅವರು ಮೊದಲೇ ಸೂಕ್ಷ್ಮ, ಇದನ್ನೆಲ್ಲ ಹೇಗೆ ತಗೋತಾರೋ? ನನಗೂ ಅದೇ ಟೆನ್ಷನ್ ಮಾವ. ಇರೋದ್ರಲ್ಲಿ ಅವ್ರ ಮುಖ ಒಂದು ಕಾಣಿಸ್ತಿಲ್ಲ. ಅವ್ರ ಮನೆಯಲ್ಲಿ ತುಳಸಿಯವ್ರಿಗೆ ಈ ವಿಚಾರ ಗೊತ್ತಾಗ್ತಿರೋ ಹಾಗೆ ಮುಚ್ಚಿಟ್ಟಿದ್ದಾರೆ ಪೂರ್ಣಿ. ಸದ್ಯ ತುಳಸಿ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗದೇ ಇರೋರು ನೋಡ್ಕೋಬೇಕು ಮಾವ. ಹ್ಞೂ ಪೂರ್ಣಿ, ಪಾಪ ತಮ್ಮ ಮನೆ, ತಮ್ಮ ಮಗ, ಮಾವ, ಸೊಸೆ ಅಂತ ಆರಾಮಾಗಿದ್ರು. ಈಗ ನನ್ನ ಸ್ನೇಹ ಮಾಡಿ ಅವ್ರ ಹೆಸರು ಹಾಳಾಗುವಾದರೆ ನೋವಾಗುತ್ತೆ. ನಿಮ್ಮ ಇದೇ ಗುಣ ಮಾವ ನನಗಿಷ್ಟ ಆಗೋದು. ನಿಮಗೆ ನೋವಾಗಿದ್ರು ಅದನ್ನು ತೋರಿಸ್ಕೊಳ್ದೆ ಬೇರೆಯವ್ರಿಗೆ ನೋವಾಗಬಾರ್ದು ಅಂತ ಬಯಸ್ತೀರ. ಟೆನ್ಷನ್ ಮಾಡ್ಕೋಬಿಡಿ. ಇಷ್ಟು ದಿನ ಏನೇ ತೊಂದರೆ ಬಂದರೂ ನಿಮ್ಮ ಒಳ್ಳೆ ಗುಣ ನಿಮ್ಮನ್ನು ಕಾಪಾಡಿದೆ, ಮುಂದೆನೂ ಕಾಪಾಡುತ್ತೆ. ನೀನು ಹೀಗೆ ಸಮಾಧಾನ ಮಾಡ್ತಿದ್ರೆ ನನ್ನ ಮನಸ್ಸಿಗೂ ನೆಮ್ಮದಿ.
ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಏನಾಗುತ್ತೋ ನೋಡೋಣ. ಸದ್ಯಕ್ಕೆ ದತ್ತ ಹೇಳಿರೋ ಹಾಗೆ ಈ ವಿಚಾರ ತುಳಸಿಯವರಿಗೆ ಗೊತ್ತಾಗ್ದಿರೋ ಹಾಗೆ ನೋಡ್ಕೊಳ್ಳೋಣ ಅಷ್ಟೇ. ಹೌದು ಮಾವ, ನಿಜ ಹೇಳಬೇಕು ಅಂದರೆ ಈ ವಿಷಯನ ಶಾರ್ವರಿ ಅತ್ತೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ನೂರು ವರ್ಷ ಆಯಿತು ನಿನಗೆ ಶಾರ್ವರಿ. ಬಾ. ಭವ, ನಿನ್ನೆ ಆಗಿರೋ ವಿಷಯ ದೊಡ್ಡದಾಗದೇ ಇರೋ ಹಾಗೆ ನಾವೇ ಪ್ರೆಸ್ಸಿಗೆ ಸ್ಟೇಟ್ಮೆಂಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ನೀನೇನಾ ಈ ಕಡೆ? ಇಲ್ಲೇ ಸ್ವಲ್ಪ ಕೆಲಸ ಇತ್ತು ದತ್ತ. ನೀವೇನು ವಾಕಿಂಗಾ? ಇಲ್ಲ ಇಲ್ಲ, ರಂಗೋಲಿ ಬಿಡಿಸ್ತಾ ಇದ್ದೆ. ಇಷ್ಟು ಬೇಗ ವಾಕಿಂಗಾ? ನಿದ್ರಾದೇವಿಗೆ ನನ್ನನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ತಾಂಬೂಲ ಕೊಟ್ಟು ಅಕ್ಷತೆ ಕೊಟ್ಟು ಕರೆದ್ರು ನನ್ನ ಹತ್ರ ಬರೋಲ್ಲ. ಮನೆಗೆ ಡ್ರಾಪ್ ಮಾಡ್ಲಾ? ನಾ ಬಂದಿರೋದು ವಾಕಿಂಗ್ಗೆ, ನಿನ್ನ ಜೊತೆ ಜಾಲಿ ರೈಡ್ಗಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬನ್ನಿ. ನಿನ್ನೆ ಪೇಪರ್ ವಿಷಯಕ್ಕೆ ದತ್ತ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರ. ಅದಕ್ಕೆ ಏನಾದರೂ ಪಾರ್ಕ್ ಮಾಡಾಗಿದ್ರೆ ಸ್ವಲ್ಪ ದಯಮಾಡಿಸಿ. ದತ್ತ, ಹೇಳು, ಸಂಗಾತಿ ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಅಲ್ಲ, ಈಗ ಯಾಕೆ ಆ ವಿಷಯ ಅಂತ ಗೊತ್ತಾಗ್ಲಿಲ್ಲ. ಸುಮ್ಮನೆ ಹಾಗೆ ಕೇಳಿದೆ. ಚಿಕ್ಕ ವಯಸ್ಸಲ್ಲೇ ನನ್ನ ಹೆಂಡ್ತಿನ ಕಳ್ಕೊಂಡೆ. ಮಗ ಇದ್ದ, ಅವನಿಗೆ ಮದುವೆ ಮಕ್ಕಳು ಅಂತಾಯಿತು. ಮಗ ತೀರ್ಕೊಂಡ್ಮೇಲೆ ಮನೆ ಸೊಸೆ ಮೊಮ್ಮಕ್ಕಳ ಜವಾಬ್ದಾರಿ ಅಂತ ಆಯಿತು. ನನಗೆ ಯಾವತ್ತೂ ಒಂಟಿ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆ ಅಂತಂದರೆ ತುಳಸಿ ಅಂಥ ಸೊಸೆನ ಮನೆ ತುಂಬಿಸ್ಕೊಂಡಿದ್ದೆ ನಾನು. ಮಗ ಹೋದರೂ ಜೊತೆಗೆ ಮಗಳಿದ್ದಾಳೆ ಅನ್ನೋ ಥರ ನೋಡಿಕೊಂಡ್ಳು ಅವಳು. ನಮ್ಮನ್ನು ಎಲ್ಲರೂ ಕಡೆಗಣಿಸಿದಾಗ, ಬೆಲೆ ಕೊಡ್ತಿಲ್ಲ ಅಂತಂದಾಗ ಒಂಟಿ ಅನ್ಸೋಕೆ ಶುರುವಾಗತ್ತಂತೆ. ಆದರೆ ನಾನು ಒಂಟಿ ಅನ್ಸೋದಕ್ಕೆ ತುಳಸಿ ಯಾವತ್ತೂ ಬಿಡಲೇ ಇಲ್ಲ. ಬೆಳಿಗ್ಗೆ ದೋಸೆಗೆ ಏನು ಚಟ್ನಿ ಮಾಡಲಿ ಅನ್ನೋದ್ರಿಂದ ಹಿಡಿದು ಕೆಲಸ ಸಿಕ್ಕಿದೆ ಸೇರಿಕೊಳ್ಳ ಅನ್ನೋವರೆಗೂ ಎಲ್ಲ ನಾನು ಕೇಳೇ ನಿರ್ಧಾರ ಮಾಡ್ತಿದ್ಲು. ಹಾಗಂತ ಅವಳಿಗೆ ನಿರ್ಧಾರ ಮಾಡೋ ಯೋಗ್ಯತೆಯೇ ಇಲ್ಲ ಅಂತಲ್ಲ. ನನ್ನ ಸೊಸೆ ನನ್ನ ಹತ್ರ ಎಲ್ಲ ಕೇಳ್ತಾಳಲ್ಲ ಅಂತ ಅನ್ನೋ ಸಮಾಧಾನ ನನಗಿರಲಿ ಅಂತ ಹಾಗೆ ಮಾಡ್ತಾ ಇದ್ಲು. ತುಳಸಿ ತೋರಿಸೋ ಕಾಳಜಿ ಪ್ರೀತಿನಲ್ಲಿ ನನಗೆ ಯಾವತ್ತೂ ನಾನು ಒಂಟಿ ಅಂತ ಅನ್ನಿಸ್ಲೇ ಇಲ್ಲ ಕಣೋ. ನನಗೆ ಸ್ವಂತ ಮಗಳಿದ್ದರೂ ಅವಳು ಇಷ್ಟು ಪ್ರೀತಿಯಿಂದ ನೋಡ್ಕೋತಿರ್ಲಿಲ್ಲ. ಹಾಗೆ ನೋಡ್ಕೊಂಡ್ಳು. ನನಗಿಂಥ ಜೀವನ ಸಿಕ್ಕಿತ್ತು ಅಂತ ಬೇರೆ ಎಲ್ರಿಗೂ ಇಂಥದ್ದೇ ಜೀವನ ಸಿಗುತ್ತೆ ಅಂತ ಹೇಳೋದು ಕಷ್ಟ. ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ, ನಿನಗೆ ಯಾವತ್ತಾದರೂ ನೀನು ಒಂಟಿ ಅಂತ ಅನಿಸಿತಾ ಮಾಧವ? ಜೊತೆಗೊಬ್ಬ ಸಂಗಾತಿ ಬೇಕು ಅಂತ ಅನಿಸಿತಾ? ಮಾಡಬೇಕಾಗಿರೋದು ಇಷ್ಟೇ ಸಂಧ್ಯಾ. ಈ ಪ್ರಾಡಕ್ಟ್ಸ್ಗಳನ್ನೆಲ್ಲ ಸೇಲ್ ಮಾಡಬೇಕು. ಕಸ್ಟಮರ್ಸ್ಗಳಿಗೆ ಇದೇ ಪ್ರಾಡಕ್ಟ್ಸ್ ತಗೊಳ್ಳೋ ಥರ ಬೆಣ್ಣೆ ಹಚ್ಚಬೇಕು. ಬೇಕಿದ್ರೆ ನೀನು ಈ ಪ್ರಾಡಕ್ಟ್ಸ್ನೆಲ್ಲ ಟ್ರೈ ಮಾಡಿ ನೋಡು, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಈ ಫೌಂಡೇಶನ್ ಆಸಮ್ ಆಗಿದೆ ಕಣೆ. ಅಲ್ವೇ, ಇಷ್ಟೊಂದು ಬ್ರ್ಯಾಂಡ್ ಇದೆ, ಇವಾಗೆಲ್ಲ ಇದನ್ನೆಲ್ಲ ಯಾರೇ ತಗೋತಾರೆ? ಅಷ್ಟು ಪ್ರಾಡಕ್ಟ್ಗಳ ಮಧ್ಯೆನೂ ನಮ್ಮ ಪ್ರಾಡಕ್ಟ್ಗಳನ್ನ ತಗೊಳ್ಳೋ ಹಾಗೆ ಮಾಡೋದೇ ನಿನ್ನ ಕೆಲಸ. ನನಗೆ ಜಾಸ್ತಿ ಹಣ ಹಾಕೋಷ್ಟು ಅನುಕೂಲ ಇರಲಿಲ್ವೇ? ನಮ್ಮ ಅತ್ತೆ ಮಾವನು ಹೆಲ್ಪ್ ಮಾಡಲಿಲ್ಲ.
ನಾನು ಹಾಕಿದ್ದೆ ಸ್ವಲ್ಪ, ಅದು ಡಬಲ್ ಆಗಿದೆ. ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಇವಾಗ ಅನ್ನಿಸ್ತಿದೆ. ಸೀರಿಯಸ್ಲಿ ಇಷ್ಟೊಂದೆಲ್ಲ ಲಾಭ ಇದೆಯೇನೆ? ಹ್ಞೂ ಕಣೆ, ನಿಜ ಹೇಳಬೇಕು ಅಂದರೆ ನಾನೇನಾದರೂ ಜಾಸ್ತಿ ಹಣ ಹಾಕಿದ್ರೆ ಇಷ್ಟೊತ್ತಿಗೆ ಒಂದು ಅರ್ಧ ಸೈಟ್ ಆದರೂ ತೊಗೊಂಡ್ಬಿಡ್ತಿದ್ದೆ. ನಿನಗೂ ಅಷ್ಟೇ ಸಂಧ್ಯಾ, ನೀನು ಎಷ್ಟು ಇನ್ವೆಸ್ಟ್ ಮಾಡ್ತೀಯಾ ಅನ್ನೋದ್ರ ಮೇಲೆ ಕಂಪ್ನಿ ನಿಂಗೆ ಮೆಂಬರ್ಶಿಪ್ ಕೊಡುತ್ತೆ. ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಅಂಥವ್ರಿಗೆ ಜಾಸ್ತಿ ರಿಟರ್ನ್ ಸಿಗುತ್ತೆ ಕಣೆ. ಹಾಗೆ ಬೇರೆ ಇದೆಯಾ? ಕಂಪ್ನಿ ಇರೋದು ಎಲ್ಲಿ ಅಂದೆ? ಟ್ರಸ್ಟ್ ವರ್ತಿ ತಾನೆ? ನನ್ನ ಮೇಲೆ ನಂಬಿಕೆ ಇಲ್ವೇನೆ ನಿಂಗೆ? ಕಂಪ್ನಿ ಹೆಡ್ ಆಫೀಸ್ ಇರೋದು ಮುಂಬೈಯಲ್ಲಿ. ಇಲ್ಲೊಂದು ಬ್ರಾಂಚ್ ಇದೆ. ಆಫೀಸ್ಗೇನು ಹೋಗೋದು ಬೇಕಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಫೋನಲ್ಲೇ ಮಾಡೋ ಕೆಲಸ. ಸರಿ ಕಣೆ, ನೀನು ಇಷ್ಟು ಹೇಳ್ತಿದ್ಯಾ ಅಂದಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಸದ್ಯಕ್ಕೆ ಒಂದು 50,000 ಹಾಕ್ತೀನಿ. ಲಾಭ ಬಂದರೆ ಆಮೇಲೆ ನೋಡೋಣ. ತಲೆ ಕೆಟ್ಟಿದ್ದೀರಾ ನಿನಗೆ? ಡಬಲ್ ಲಾಭ ಬರುತ್ತೆ ಅಂದ್ರೂ 50,000 ಅಂತಿದ್ಯಲ್ಲ. ನನ್ನ ಹತ್ರ ಏನೋ ಹಣ ಇರಲಿಲ್ಲ, ನಿನ್ನ ಹತ್ರ ಇದೆ ತಾನೆ. ನೀನು ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ರಿಟರ್ನ್ಸ್ ಬರೋ ಥರ ನಮ್ಮ ಬಾಸ್ ಹತ್ರ ಹೇಳಿ ಮಾಡಿಸ್ತೀನಿ. ಒಂದೇ ಸಲ ಲೈಫಲ್ಲಿ ಸೆಟ್ಲ್ ಆಗೋ ಅವಕಾಶ ಸಿಕ್ಕಿದೆ, ಬಿಡ್ತೀಯಾ? ಹಾಗಂತೀಯಾ? ಹ್ಞೂ ಕಣೆ, ಡೌಟೇ ಬೇಡ. ತಗೋ, ಇದರಲ್ಲಿ 3 ಲಕ್ಷ ರೂಪಾಯಿ ಇದೆ. ನಾನು 50 ಮೆಂಬರ್ ಮಾಡಿಬಿಡು. ಸೂಪರ್ ಕಣೆ, ಇದು ನೋಡು ಸಂಧ್ಯಾ ಲೆವೆಲ್ ಅಂದ್ರೆ. ಇವತ್ತೇ ಎಲ್ಲ ಪ್ರೊಸೀಜರ್ಸು ಸ್ಟಾರ್ಟ್ ಮಾಡೋಣ. ಹಾಗೇನಿಲ್ಲ ಬ್ರೋ, ನನ್ನ ಹತ್ರ ಮುಚ್ಚಿಡ್ತಿದ್ಯಾ? ನೀನು ನ್ಯೂಸ್ ಪೇಪರ್ ಬಂದಿದ್ದ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ಯಾ ತಾನೆ? ತಲೆ ಕೆಡ್ಸ್ಕೊಂಡು ಏನು ಯೂಸು ಬ್ರೋ? ನೀನು ಅಟ್ಲೀಸ್ಟ್ ಅಮ್ಮನ ನೋಡಿದ್ಯಾ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಯಾ, ಅದೆಲ್ಲ ನಿನಗೆ ನೆನಪಿದೆ. ಆದರೆ ನನಗೆ ಅದು ಯಾವುದು ನೆನಪಿಲ್ಲ. ಅದಕ್ಕೆ ಅನ್ಸುತ್ತೆ ಚಿಕ್ಕ ವಯಸ್ಸಿಂದ ನಂಗೆ ಯಾವ ಎಮೋಷನ್ಸು ಬರಲೇ ಇಲ್ಲ. ಈಗ ಬಿಸ್ನೆಸ್ ಏನೋ ಎಮೋಷನ್ ಅಂತ ಏನೋ ಮಾಡಕ್ಕೆ ಹೋದೆ, ಇನ್ನೇನೋ ಆಯ್ತು. ಬಿಸ್ನೆಸ್ ಹೀಗಾಯ್ತು, ಹೋಗ್ಲಿ ಪರ್ಸ್ನಲ್ ಲೈಫಲ್ಲಾರು ಮದುವೆ ಆಗಿ ಸೆಟ್ಲಾಗಿ ನೆಮ್ಮದಿಯಾಗಿರೋಣ ಅಂದ್ಕೊಂಡ್ರೆ ಈಗ ಈ ಪೇಪರ್ ವಿಚಾರದಿಂದ ದೀಪಿಕಾ ಮನೆಯವ್ರು ಏನು ಅನ್ಕೋತಾರೆ ಹೇಳೋ? ಇದರಿಂದ ಮದುವೆಗೇನಾದರೂ ಪ್ರಾಬ್ಲಮ್ ಆದರೆ ಪ್ರೊಫೆಷ್ನಲಿ ಪರ್ಸ್ನಲಿ ಎರಡೂ ಕಡೆ ನಾನು ಫೇಲ್ಯೂರ್ ಆಗೋಗ್ತೀನಿ ಬ್ರೋ. ಕಾಮ್ ಡೌನ್ ಅಭಿ, ನಿನ್ಗೆ ಇಷ್ಟೆಲ್ಲ ಆಗೋದಿಕ್ಕೆ ನಾನು ಬಿಡ್ತೀನಾ? ನಾನು ನಿನ್ನ ಅಣ್ಣ ಕಣೋ. ಮಗನ್ ಮದುವೆ ಮಾಡ್ತಿರೋ ಈ ಕಾಲದಲ್ಲಿ ತಾವು ಹೇಗಿರ್ಬೇಕು ಅನ್ನೋ ಸೆನ್ಸು ಡ್ಯಾಡ್ಗಿರ್ಬೇಕಿತ್ತು. ಅವರಿಗೆ ಯಾಕೆ ಕನ್ಸರ್ನ್ ಇಲ್ಲ? ಯಾರ್ಯಾರ ಜೊತೆ ಸುತ್ತಾಡ್ತಾ ಇದ್ರೆ ನೀನೇನು ಮಾಡೋಕ್ಕಾಗುತ್ತೆ ಬ್ರೋ? ಅವ್ರ ವಿಷಯ ನನಗೆ ಬೇಡ. ಮೊದಲಿಂದಾನು ನಾನು ಅವರಿಂದ ದೂರ ಇದ್ದೆ. ಈಗ ಇಂಥದ್ದೆಲ್ಲ ಮಾಡಿ ಅವ್ರು ನನ್ನಿಂದ ಇನ್ನೂ ದೂರ ಆಗ್ತಿದ್ದಾರೆ ಅಷ್ಟೇ. ಆದರೆ ಅವ್ರು ಯಾವುದೇ ಬಿಹೇವಿಯರು ನಿನ್ನ ಲೈಫಲ್ಲಿ ಯಾವುದೇ ಪರಿಣಾಮ ಬೀಳ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಆರ್ ಯು ಶ್ಯೂರ್? ನಾನು ನಿನ್ನ ನಂಬಲ? ನಂಬಿಕೆ ಬರ್ತಿಲ್ಲ ಅಂದ್ರೆ ಕೇಳು. ನೀನು ಅನ್ಕೊಂಡಿದ್ಯಲ್ಲ, ಯಾವುದೇ ಸಮಸ್ಯೆ ಇಲ್ಲದೆ ನಿನ್ಗೆ ಯಾವತ್ತೂ ಬೇಜಾರಾಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇದು ಬರೀ ಮಾತಲ್ಲ ಅಭಿ, ನನ್ನ ಪ್ರಾಮಿಸ್. ಅಣ್ಣ ತಮ್ಮನ್ ಮಾಡ್ತಿರೋ ಪ್ರಾಮಿಸ್ ಅಲ್ಲ, ಅಮ್ಮ ಮಗನ್ ಮಾಡ್ತಿರೋ ಪ್ರಾಮಿಸ್ ಅನ್ಕೋ.
ಇದು ಧಾರೆ ಟೈಮಲ್ಲಿ ಉಟ್ಕೊಳ್ಳ? ಸ್ವಲ್ಪ ಡಲ್ ಆಯ್ತು ಪೂರ್ಣಿ. ನಿನ್ಗೆ ಅತ್ತೆ, ಈ ಸಾರಿ ವಧು ಪ್ರವೇಶದ ಟೈಮಲ್ಲಿ ಉಟ್ಕೊಳ್ಳ? ಬೇಡ ದೀಪಿಕಾ, ತುಂಬಾ ಸಿಂಪಲ್ ಆಯ್ತು. ನಮ್ಮ ಲೆವೆಲ್ ತಕ್ಕ ಹಾಗೆ ಎಕ್ಸ್ಪೆನ್ಸಿವ್ ಆಗಿರೋದನ್ನ ನೋಡು. ಅತ್ತೆ ಇದು ನೋ. ಈ ಕಲರ್ ನೋಡಿ, ಎಲಿಗೆಂಟ್ ಆಗಿದೆ ಅಲ್ವಾ? ಅರ್ಜೆಂಟ್ ಒಂದು ಕಾಲ್ ಮಾಡೋದಿದೆ, ನೀ ನೋಡ್ತಿರು, ನಾನು ಬಂದೆ. ಇದೇನಿದು, ಇಷ್ಟೇ ದುಡ್ಡಿದೆ, ಬಾಕಿ ದುಡ್ಡೆಲ್ಲೋಯ್ತು? ಅದಾ ನಂದಿನಿ ಕೊಟ್ಟೆ. ನಂದಿನಿಗ? ಏನ್ ಹೇಳ್ತಾ ಇದೀಯಾ? ಯಾಕೆ ಕೊಟ್ಟೆ? ಸಂಧ್ಯಾ, ನಿನ್ನೆ ಕೇಳ್ತಾ ಇರೋದು, ಅಷ್ಟೊಂದು ದುಡ್ಡನ್ನ ನಂದಿನಿಗೆ ಯಾಕೆ ಕೊಟ್ಟೆ? ಅವಳು ಮಾಡ್ತಿರೋ ಬಿಸ್ನೆಸ್ ಬಗ್ಗೆ ಹೇಳಿದ್ನಲ್ಲ ನಿಮ್ಗೆ, ಅದರಲ್ಲಿ ಇನ್ವೆಸ್ಟ್ ಮಾಡಿದೀನಿ. ತಲೆ ಕೆಟ್ಟಿದ್ಯಾ ನಿನ್ಗೆ? ಗೊತ್ತು ಗುರಿ ಇಲ್ದಿರೋ ಬಿಸ್ನೆಸ್ಗೆ ಒಂದೇ ಸಲ ಇಷ್ಟೊಂದು ಹಣ ಹಾಕ್ತಾರಾ? ನೀವ್ ಹೀಗೆ ಹೇಳ್ತೀರಾ ಅಂತಾನೆ ನಾನು ನಿಮ್ಮ ಹತ್ರ ಹೇಳಿಲ್ಲ. ಒಳ್ಳೆ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ನಿಮ್ ಕೈಯಲ್ಲಂತೂ ಲೈಫಲ್ಲಿ ರಿಸ್ಕ್ ತಗೊಳಕ್ಕೆ ಆಗ್ತಿಲ್ಲ, ಆಗೋದು ಇಲ್ಲ. ನಾನಾದ್ರೂ ತಗೊಳ್ತೀನಿ ಬಿಡಿ. ಆ ದುಡ್ಡಲ್ಲಿ 1 ವಾರದಲ್ಲೇ ಡಬಲ್ ಸಂಪಾದನೆ ಮಾಡ್ಬೋದು ಅಂತ ನಂದಿನಿ ಹೇಳಿದಾಳೆ. ಬುದ್ಧಿ ಇದೆಯೇನೆ? ಇಂಥ ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲಿ ಅಷ್ಟೊಂದು ಸಂಪಾದನೆ ಮಾಡೋಕ್ಕಾಗುತ್ತಾ? ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಹೋಗ್ಲಿ, ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ ಅಂದ್ರೆ ನನ್ನಾದ್ರೂ ಒಂದು ಮಾತು ಕೇಳ್ಬೋದಿತ್ತಲ್ಲ. ಯಾವಾಗ್ಲೂ ಅಪಶಕ್ನ ಮಾತಾಡ್ಬೇಡಿ. ಆ ದುಡ್ಡು ದಿವಾಳಿ ಆಗೋದಲ್ಲ, ಅದು ಇನ್ವೆಸ್ಟ್ಮೆಂಟು. ಲಾಭ ಬಂದೇ ಬರುತ್ತೆ. ನೋಡಿ, ಇವತ್ತು ನಿಮ್ಮ ಅಪ್ಪನ ಮನೆಗೆ ಹೋಗ್ತಿದೀವಿ. ಅಲ್ಲಿಗೆ ನಾನು ದುಡ್ಡು ತಗೊಂಡು ಹೋದ್ರೆ ನನ್ನ ಕೈಗೆ 1 ಪೈಸೆನೂ ದಕ್ಕಲ್ಲ ಅಂತ ಗೊತ್ತು. ಅದಕ್ಕೆ ನಂದಿನಿ ಮಾಡ್ತಿರೋ ಬಿಸ್ನೆಸ್ ಅಲ್ಲಿ 3 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದೆ. ಮಿಕ್ಕಿದ್ದನ್ನ ಈಗ ಹೋಗೋವಾಗ ಬ್ಯಾಂಕಿಗೆ ಹಾಕಿ ಹೋಗ್ತೀನಿ. ಆ ಜುಗ್ಗ ನಿಮ್ಮ ಅಪ್ಪಂಗಂತೂ ಬಿಡಿಗಾಸು ಕೊಡಲ್ಲ. ಆ ವಿಷಯ ಬಿಡು ಸಂಧ್ಯಾ, ಈ ದುಡ್ಡನ್ನ ಬ್ಯಾಂಕ್ ಹಾಕ್ತೀಯಾ ಒಳ್ಳೇದೇ, ಆದ್ರೆ ಆ ದುಡ್ಡನ್ನ ನಂದಿನಿ ಕೊಟ್ಟಿದ್ದು ನನಗಂತೂ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನಿಮ್ ಇಷ್ಟನ್ ಕೇಳ್ದವ್ರು ಯಾರು? ಅಷ್ಟಕ್ಕೂ ಇದು ನನ್ ದುಡ್ಡು. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಾ ಡಿಸೈಡ್ ಮಾಡ್ತೀನಿ. ಇದನ್ನೆಲ್ಲ ಕೇಳಕ್ಕೆ ನೀವ್ ಯಾರು? ನೀನ್ ಹೇಳ್ತಾ ಇರೋ ಸರಿನೇ, ನಾನು ಯಾರು ಅಲ್ಲ. ರೂಮ್ ಖಾಲಿ ಮಾಡ್ಕೊಂಡ್ ಬಾ, ನಾನು ಈಚೆ ಇರ್ತೀನಿ. ಶಾರ್ವರಿ, ಇವ್ರು ಯಾರು ಗೊತ್ತಾಯ್ತಾ? ಮೊನ್ನೆ ಕೆಫೆಲಿ ಮೀಟ್ ಮಾಡಿಸಿದ್ನಲ್ಲ, ತುಳಸಿಯವರು. ತುಳಸಿಯವರೇ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನಾನು ಯಾರು ಅಂತ ಗೊತ್ತಾಯ್ತಾ? ನನ್ನ ಮಗಳ ನಿಶ್ಚಿತಾರ್ಥಕ್ಕೆ ನೀವೇ ಸ್ವೀಟ್ ಮಾಡ್ಕೊಂಡು ಬಂದಿದ್ದು. ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಹೇಳ್ತಿದ್ರು. ಇವತ್ತು ಇವಳು ಮದ್ವೆಗೆ ಬಟ್ಟೆ ತೆಗಿಯೋಕ್ಕೂ ಬಂದಿದ್ದೀರಾ. ಜಗತ್ತು ತುಂಬಾ ಚಿಕ್ಕದ್ ನೋಡಿ. ಅಮ್ಮ ನೋಡಿ, ಈ ಸೀರೆ ಚೆನ್ನಾಗಿದ್ಯಾ? ಮದ್ವೆ ಕೊಡೋ ಸೀರೆ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಾಗಲ್ಲ ಪೂರ್ಣಿ. ನಿನ್ಗೆಲ್ಲಾನು ಚೆನ್ನಾಗಿ ಕಾಣುತ್ತೆ. ಮಾವನೇ ಹೆಲ್ಪ್ ಮಾಡ್ತಾರಂತೆ, ನೀವು ಮಾಡಲ್ವಾ? ನೋಡಿ,
ಈ ಕಲರ್ ಹೇಗೆ ಕಾಣುತ್ತೆ ನನಗೆ? ಚೆನ್ನಾಗಿ ಕಾಣುತ್ತೆ ಪೂರ್ಣಿ. ಇಷ್ಟೇ ಹೇಳಿದ್ರೆ ಹೇಗೆ? ಬಾರ್ಡರ್ ದೊಡ್ಡದಾಯ್ತಾ, ಡಿಸೈನ್ ಬೇರೆ ಬೇಕಂತ ಏನಾದ್ರೂ ಹೇಳ್ಬೇಕಪ್ಪ. ಸದ್ಯ ತುಳಸಿಯವರೇ, ನೀವು ಸರಿಯಾದ ಟೈಮಿಗೆ ಬಂದ್ರಿ. ನಾನು ಬಚಾವ್. ಮಾವ, ತುಳಸಿಯವರೇ, ಇದು ನೋಡಿ ಹೇಗಿದೆ? ಹಳದಿ ಕಾರ್ಯಕ್ರಮಕ್ಕೆ ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ನಿಮ್ಗೆ ಒಪ್ಪತ್ತೆ. ಆಮೇಲೆ ಇದು ಮೆಹಂದಿಗೆ ಹೇಗಿದೆ? ತುಂಬಾ ಚೆನ್ನಾಗಿದೆ. ನನ್ಗಿಷ್ಟೆಲ್ಲ ದುಬಾರಿ ಸೀರೆ ಆರ್ಸೋದಕ್ಕೆ ಬರೋದಿಲ್ಲ. ಎಲ್ಲನೂ ಚೆನ್ನಾಗಿ ಕಾಣುತ್ತೆ. ಮಾವ, ಇದ್ರ ಒಂದು ಸೀರೆ ಆರಿಸಿ. ಅಮ್ಮ, ಇದು ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ನಿನ್ಗೆ ಒಪ್ಪತ್ತೆ ಪೂರ್ಣಿ? ಯಾಕೆ ಹಾಗೆ ಕೇಳ್ತೀರಾ ತಾತ? ಅಲ್ಲ, ಇದು ನನ್ನಂಥ ಬುದ್ಧಿವಂತರ ಆಡೋ ಆಟ, ಅದಕ್ಕೆ ಕೇಳಿದೆ. ತಾತ, ನಾನೇನು ಎಕ್ಸ್ಪರ್ಟ್ ಅಲ್ಲ. ಅಪ್ಪ ಚೆನ್ನಾಗಿ ಆಡ್ತಾರೆ, ಆಗಾಗ ಅವ್ರ ಜೊತೆ ಆಡ್ತಿದ್ದೆ ಅಷ್ಟೇ. ಪರವಾಗಿಲ್ಲ, ನನ್ನ ಜೊತೆ ಆಡು. ನೀನು ಎಕ್ಸ್ಪರ್ಟ್ ಆಗೋಷ್ಟು ಟ್ರೈನಿಂಗ್ ನಾನು ನಿನಗೆ ಕೊಡ್ತೀನಿ. ನಾನು ಅವತ್ತು ಚಪ್ಪಲಿ ಕಳ್ಳನ್ನು ಸೋಲಿಸಿದ್ದೀನಿ ಅಂತ ಹೆದರ್ಕೋಬೇಡ. ನಿನ್ನ ಜೊತೆಲಿ ನಾನು ಆ ಲೆವೆಲ್ಗೆ ಆಡೋದಿಲ್ಲ. ಹಾಗೇನಾದ್ರೂ ನಾನು ಆಡ್ಬಿಟ್ರೆ ಮ್ಯಾಚು ಒನ್ ಸೈಡೆಡ್ ಆಗಿಬಿಡುತ್ತೆ. ತಾತ, 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 ತಾತ. ಸಾರಿ ತಾತ, ನಿದ್ದೆ ಮಾಡ್ತಿದ್ರಾ? ಕಾಫಿ ಕೇಳಿದ್ರಲ್ಲ. ನೆಗದು ಬಿತ್ತು, ನಿದ್ದೆ ಅಂತ. ಹಗಲಲ್ಲೆಲ್ಲ ನಿದ್ದೆ ಮಾಡೋ ಸೀನೇ ಇಲ್ಲ. ಅಲ್ಲ, ಕಣ್ಣು ಮುಚ್ಕೊಂಡಿದ್ರಿ? ಕಣ್ಣು ಮುಚ್ಕೊಂಡಿರೋರೆಲ್ಲ ನಿದ್ದೆ ಮಾಡೋದಿಲ್ಲ ಸೋಗಲಾಡಿ. ಯೋಚನೆ ಮಾಡೋರು ಕಣ್ಣು ಮುಚ್ಕೊಂಡಿರ್ತಾರೆ. ಓ ಹೌದಾ ತಾತ? ಏನ್ ಯೋಚನೆ ಮಾಡ್ತಿದ್ರಿ? ಒಂದು ಬುಕ್ ಬರೆಯೋಣ ಅನ್ಕೊಂಡಿದ್ದೀನಿ. ಬುಕ್ಕ? ನೀವಾ? ಯಾಕೆ, ನಾನು ಬುಕ್ ಬರಿಬಾರ್ದ? ಹಾಗೇನಿಲ್ಲ. ಏನ್ ಬುಕ್ ತಾತ? 30 ದಿನದಲ್ಲಿ ಫಿಲ್ಟರ್ ಕಾಫಿ ಮಾಡೋದನ್ನ ಕಲೀರಿ. ಅದರ ಮೊದಲನೇ ಕಾಪಿ ನಿನಗೆ ಕೊಡ್ತೀನಿ. ಅದನ್ನ ಓದಿ ನೀನು ಫಿಲ್ಟರ್ ಕಾಫಿ ಮಾಡೋದು ಕಲಿತ್ರೆ ನನ್ನ ಜೀವನ ಸಾರ್ಥಕ. ತಾತ, ಅಷ್ಟೇ ಅಲ್ಲ, ಆ ಕಾಫಿನ ಆರೋದ್ರೊಳಗೆ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತಾನು ಬರ್ದಿರ್ತೀನಿ. ಓ ಸಾರಿ, ತಗೊಳ್ಳಿ ತಾತ. ಸದ್ಯ ಇಷ್ಟು ಬೇಗ ಅರ್ಥ ಆಯ್ತಲ್ಲ. ಪುಸ್ತಕ ರೆಡಿ ಆದ್ಮೇಲೆ ಕೊಡ್ತೀನಿ. ನಿಮ್ಮ ಬುಕ್ ಸ್ಟೋರ್ಸಲ್ಲೇ ಇಟ್ಟು ಮಾರಾಟ ಮಾಡಿ. ಕಡಲೆಕಾಯಿ ಸೇಲ್ ಆದಾಗ ಆಗುತ್ತೆ. ಚೆನ್ನಾಗಿ ಹೇಳಿದ್ರಿ ತಾತ. ಇರೋ ಬುಕ್ಕೇ ಸೇಲ್ ಆಗ್ತಿಲ್ಲ. ಬೇರೆ ಬುಕ್ಗಳ ಬಗ್ಗೆ ಗೊತ್ತಿಲ್ಲ. ಈ ದತ್ತ ಬರೆದ ಬುಕ್ಕು ಸೇಲ್ ಆಗೇ ಆಗತ್ತೆ. ಕಾಫಿ ಮಾಡೋಕೆ ಬರೆದಿರೋ ನಿಂತರ ಬೇಕಾದಷ್ಟು ಎಲ್ ಬೋರ್ಡ್ಗಳು ಇವೆಯಲ್ಲ, ಅವಕ್ಕೆಲ್ಲ ಬೇಕಾಗತ್ತೆ. ಫೋನ್ ಬರ್ತಿದೆ ನೋಡಿ, ನಾನು ಕಿಚನಲ್ಲಿ ಇರ್ತೀನಿ. ಏನಾದರೂ ಬೇಕಿದ್ರೆ ಕೇಳಿ. ಘಟೋದ್ಗಜ. ಜನಾರ್ದನ್, ಏನ್ ಮಾತಾಡ್ತಾ ಇದೀಯಾ?
ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ನೀ ಮಾಡೋ ಕೆಲಸದಿಂದ ನಿನ್ನ ಫ್ಯಾಮಿಲಿ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿಗೂ ಎಫೆಕ್ಟ್ ಆಗುತ್ತೆ. ಅದನ್ನು ಯೋಚನೆ ಮಾಡಿದ್ಯಾ? ನೀವೇನ್ ನೀನು ಸುಮ್ಮನೆ ಇರು, ನಿಂಗೆ ಗೊತ್ತಾಗಲ್ಲ. ಈ ವಯಸ್ಸಲ್ಲಿ ಹೇಗಿರಬೇಕು ಅನ್ನೋ ಸೆನ್ಸ್ ಇಲ್ದವ್ರ ಮನೆಗೆ ನನ್ನ ಮಗಳನ್ನ ನಾನು ಕೊಡೋಕ್ಕಾಗಲ್ಲ. ಮಿಸ್ಟರ್ ಜನಾರ್ದನ್, ಪ್ಲೀಸ್ ನನ್ನ ಮಾತು ಕೇಳಿ. ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮಂಥವ್ರ ಫ್ಯಾಮಿಲಿಗೆ ನನ್ನ ಮಗಳನ್ನ ನಾನು ಕೊಡೋದು ನನಗಿಷ್ಟ ಇಲ್ಲ. ದೀಪು, ನಡಿ. ಅಲ್ಲ ರೀ, ಏನ್ ಮಾತಾಡ್ತಿದ್ದೀರಾ ನೀವು? ನಡಿ ಅಂದೆ, ನಡಿ ಅಂದೆ. ಜನಾರ್ದನ್, ಜನಾರ್ದನ್ ಜನಾರ್ದನ್, ಬೇರೆಯವ್ರಿಗೆ ಕೆಸರು ಬಿದ್ದರೂ ತನ್ನ ಕೈನ ಕ್ಲೀನಾಗಿ ಇಟ್ಕೊಳ್ಳೋ ಹೈಲಿ ಟ್ಯಾಲೆಂಟೆಡ್ ಲೇಡಿ ನಮ್ಮ ಮಾಮ್. ಮಾಧವ್ ಅವರೇ, ಇವ್ರು ಯಾವ ಪೇಪರ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ನನಗೇನು ಅರ್ಥ ಆಗ್ತಾ ಇಲ್ಲ. ನನ್ನಿಂದ ಏನಾದರೂ ಸಮಸ್ಯೆ ಆಯ್ತಾ? ಬಾಬಾ, ಸದ್ಯಕ್ಕೆ ಮನೆಗೆ ಹೋಗೋಣ. ಇಲ್ಲಿ ನಿಂತು ಮಾತಾಡೋದು ಸರಿ ಹೋಗಲ್ಲ. ಅಮ್ಮ, ನೀವು ಟೆನ್ಷನ್ ತಗೋಬೇಡಿ. ಈ ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ. ಹುಷಾರಾಗಿ ಹೋಗಿ.